ಅವಾಗ 84 ಏಜು. ಆ 84 ಹಾಡುಗಳನ್ನ ಹಾಡಬೇಕು ಅಂತ ಅದು ಸುಮಾರು 8 ವರ್ಷದಿಂದ ಕನಸು. ನಾನು ಜಾನ್ ಕಮ್ಮ ಅವ್ರನ್ನ ಮೊದಲು ಭೇಟಿಯಾಗಿದ್ದು ಚೆನ್ನೈನಲ್ಲಿ ಅವ್ರಿಗೊಂದು ಟ್ರ್ಯಾಕ್ ಹಾಡಿದ್ದೆ. ಆಗ ನಾನು ಸುಮಾರು ಒಂದು 20 ವರ್ಷ ಆಗಿರ್ಬೋದು. ಆಗ ನಾನು ಫಸ್ಟ್ ಟೈಮ್ ಚೆನ್ನೈಲಿ ಭೇಟಿ ಮಾಡಿದ್ದು. ಟ್ರ್ಯಾಕ್ ಹಾಡಾದ್ಮೇಲೆ ಅವತ್ತು ಕೂಡ ಅಷ್ಟೇ ನನಗೆ ಹೆಂಗಮ್ಮ ಹಿಂಗೆಲ್ಲ ಹಾಡ್ತೀರ ಅಂತಂದಾಗ ನನಗೇನು ಗೊತ್ತಿಲ್ಲ ಅಂತಲೇ ಅವ್ರು ಹೇಳ್ತಾ ಇದ್ದಿದ್ದು. ಆ ಸರಳತೆ ಅದನ್ನ ನೋಡಿ ನಾವು ತುಂಬ ಕಲಿಯೋದಿದೆ. ಅದಾದ ನಂತರ ನಾನು ಹೇಮಾ ಪ್ರಸಾದ್ ಅವರ GV3 ಅವರ ಅಕ್ಕ ಹೇಮಾ ಪ್ರಸಾದ್ ಅವರ ಒಂದು ಕಾರ್ಯಕ್ರಮದಲ್ಲಿ ಅವತ್ತು ನಾನು ಸ್ಟೇಜ್ ಮೇಲೆ ಹಾಡಬೇಕಾಗಿತ್ತು. ಸೊ ನನಗೆ ಆಲ್ಮೋಸ್ಟ್ 1 ತಿಂಗಳಿಂದ ನಿದ್ದೆನೇ ಇರಲಿಲ್ಲ ಅವ್ರ ಮುಂದೆ ಹಾಡಬೇಕು ಅಂತ. ಕೊನೆಗೆ ಒಂದು ದಿನ ಅವತ್ತು ಹಾಡಿದೆ. ಅದಾದ ನಂತರ ಸ್ಟೇಜ್ ಫಂಕ್ಷನ್ ನಡಿಬೇಕಾದ್ರೆ ಸಡನ್ನಾಗಿ ನನ್ನ ಕರೆದ್ರು. ಏನು ಅಂತ ನೋಡಿದ್ರೆ ಜಾನ್ ಕಮರ್ ನನ್ನ ಬಗ್ಗೆ ಮಾತಾಡ್ತಾ ಇದ್ರು. ಆ್ಯಂಡ್ ಅವತ್ತು ನನ್ನ ಕರೆದು 1000 ರೂಪೀಸ್ ನೋಟ್ ಕೊಟ್ಟರು. ಸೊ ಅದೊಂಥರ ಒಂದು ಪಾಸಿಟಿವ್ ವೈಬ್ ಅವತ್ತಿಂದನೇ ಶುರುವಾಯಿತು. ಸೊ ಸುಮಾರು 8-10 ವರ್ಷಗಳಿಂದ ನನಗೆ ಯಾವ್ದಾದ್ರು ಒಂದು ಶಿವರಾತ್ರಿ ಟೈಮಲ್ಲಿ ಈ ಥರ ಒಂದು ಬರೀ ಜಾನ್ ಕಮರ್ ಹಾಡು ಮಾಡಬೇಕು, 12 ಗಂಟೆಗಳ ಕಾಲ ಮಾಡಬೇಕು ಅನ್ನೋದು ಒಂದು ಕನಸಾಗಿತ್ತು. ಸೊ ಅದು ಕಳೆದ ವರ್ಷ ಶಿವರಾತ್ರಿ ಅಂತ ಆಗಲಿಲ್ಲ, ಬಟ್ ಅಕ್ಟೋಬರ್ನಲ್ಲಿ ಅದು ಸೆಟ್ಟಾಗಿ ಒಂದು ಕಾರ್ಯಕ್ರಮ ಅದು ಸಕ್ಸಸ್ ಆಗಿ ನಡೀತು. ಅದಕ್ಕೆ ಕಾರಣ ಜಾನಕಮ್ಮ ಅವರ ಹೆಸರು ಅಷ್ಟೇ, ಅವರ ಆಶೀರ್ವಾದ. ಆ ಕಾರ್ಯಕ್ರಮದ 1 ವಾರದ ಹಿಂದೆ ನನಗೆ ಅವ್ರನ್ನ ಭೇಟಿಯಾಗಿ ಒಂದು ಅವಕಾಶ ಸಿಕ್ತು. ಅವತ್ತು ನನಗೆ ಆಶೀರ್ವಾದ ಮಾಡಿ ಕಾರ್ಯಕ್ರಮ ಕೂಡ ಸಕ್ಸಸ್ ಆಯಿತು. ಸೊ ಜಾನ್ ಕಮರ್ ಅಂತಂದ್ರೇ ಒಂದು ಯೂನಿವರ್ಸಿಟಿ ಇದ್ದ ಹಾಗೆ. ಇಂಥ ಎಕ್ಸ್ಪ್ರೆಷನ್ನು, ಇಂಥ ಜಾನರು ಹಾಡಿಲ್ಲ ಅಂತಲೇ ಇಲ್ಲ. ಅಷ್ಟೊಂದು ನಮಗೆ ಅವರಿಂದ ಕಲಿಯೋದಿದೆ. ಅವರ ಸರಳತೆ ಆಗಲಿ, ಅವರ ಹಾಡುಗಾರಿಕೆ ಆಗಲಿ, ಅವ್ರ ಥರ ಮತ್ತೆ ಯಾರು ಬರೋಕ್ಕೆ ಸಾಧ್ಯವೇ ಇಲ್ಲ. ಆ್ಯಂಡ್ ಮೇಡಮ್ ಕೂಡ ನನಗೆ ಸುಮಾರು ವರ್ಷಗಳಿಂದ ಒಂಥರ ಫ್ಯಾಮಿಲಿ ಫ್ರೆಂಡು. ನಮ್ಮದೇ ಯಾವುದೇ ಕಾರ್ಯಕ್ರಮ ಇದ್ರೂ ಬರ್ತಿರ್ತಾರೆ, ಅವ್ರ ಕಾರ್ಯಕ್ರಮ ಇದ್ದಾಗ ಹೇಳ್ತಾ ಇರ್ತಾರೆ. ಇವತ್ತು ಇಲ್ಲಿ ಬಂದಿದ್ದು ತುಂಬಾ ಖುಷಿ ಆಯಿತು. 2 ಕನಸು ಚಿತ್ರದಿಂದ ಹಾಡ್ತೀನಿ.